ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಇವತ್ತಿನ ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮಾರ್ನಿಂಗು ಎಲ್ಲ ಕೆಲಸನ ಎಲ್ಲ ಮುಗಿಸಿ ಫಸ್ಟ್ ನಾವು ಮಾಡೋದೇ ಟಿಫನು. ಸೊ ಇವತ್ತು ಟಿಫನ್ಗೆ ಸ್ಪೆಷಲಾಗಿ ಕೇಸರಿಬಾತು ಆಗಿ ಉಪ್ಪಿಟ್ಟು ಮಾಡಿದ್ದೀನಿ. ಯಾಕೋ ತುಂಬ ದಿನ ಆಗಿತ್ತು ಸ್ವೀಟ್ ಮಾಡಿದೆ, ಅದಕ್ಕೆ ಕೇಸರಿಬಾತು ತಿನ್ಬೇಕು ಅನ್ನಿಸ್ತಿತ್ತು. ಉಪ್ಪಿಟ್ಟು ಜೊತೆ ಕೇಸರಿಬಾತ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಟಿಫನ್ಗೆ ನಾನಿವತ್ತು ಕೇಸರಿಬಾತು ಹಾಗೆ ಉಪ್ಪಿಟ್ಟನ್ನ ರೆಡಿ ಮಾಡಿದ್ದೆ. ಇವತ್ತೊಂದು ಫಂಕ್ಷನ್ ಕೂಡ ಇದೆ, ಫಂಕ್ಷನ್ ಕೂಡ ಹೋಗಬೇಕು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಾಫ್ಟಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಕೇಸರಿಬಾತು. ಇದಕ್ಕೆ ಯೆಲ್ಲೋ ಕಲರ್ ಹಾಕಿದ್ದೀನಿ, ಅದಕ್ಕೆ ಯೆಲ್ಲೋ ಕಲರ್ ಥರ ಕಾಣಿಸ್ತಾ ಇದೆ. ಆರೆಂಜ್ ಕಲರ್ ಇದ್ದಿಲ್ಲ, ಅದಕ್ಕೇ ಯೆಲ್ಲೋ ಕಲರ್ ಹಾಕಿದ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಟಿಫನ್ ಹಾಕ್ಕೊಂಡು ಟಿಫನ್ ತಿಂದ್ಕೊಂಡು ನೆಕ್ಸ್ಟು ರೆಡಿ ಆಗಬೇಕು, ಹೊರಗಡೆ ಹೋಗಬೇಕು. ಹಾಗೆಯೇ ಫಂಕ್ಷನ್ ಕೂಡ ಇದೆ. ಟಿಫನ್ ತಿಂದ್ಕೊಂಡು ಹೊರಗಡೆ ಹೊರಟ್ವಿ. ಹೊರಗಡೆ ಸ್ವಲ್ಪ ಕೆಲಸ ಇತ್ತು. ಆಮೇಲೆ ನೈಟು ಫಂಕ್ಷನ್ ಕೂಡ ಇದೆ, ಫಂಕ್ಷನ್ಗೆ ಹೋಗಬೇಕು. ಟಿಫನೆಲ್ಲ ತಿಂದ್ಬಿಟ್ಟು ಆಮೇಲೆ ಎಲ್ಲ ರೆಡಿಯಾಗಿ ಆಟೋ ಬಂತು ಅಷ್ಟೊತ್ತಿಗೆ. ಅವಾಗ ಹೊರಗಡೆ ಹೊರಟ್ವಿ ಎಲ್ಲರೂ ಕೂಡ. ಸೊ ಹೊರಗಡೆ ಏನೋ ತರೋದಿತ್ತು. ಹೋಗ್ಬಿಟ್ಟು ಆಚೆ ಹೋಗಿ ಆಮೇಲೆ ಮನೆಗೆ ಬಂದು ಮತ್ತೆ ರೆಡಿಯಾಗಿ ಮದುವೆ ಮನೆಗೆ ಹೊರಟ್ವಿ ಡೈರೆಕ್ಟಾಗಿ. ಸೊ ಎಲ್ಲ ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ. ಆಲ್ರೆಡಿ ಒಂದು 4:30 ಆಗಿದೆ. ಸೊ ಆಚೆ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಮುಗಿಸ್ಕೊಂಡು ಫಂಕ್ಷನ್ಗೆ ಹೋಗಬೇಕಿತ್ತು. ಸೊ ಮನೆಗೆ ಬಂದು ಮತ್ತೆ ರೆಡಿಯಾಗಿ ಫಂಕ್ಷನ್ಗೆ ಹೊರಟ್ವಿ. ಮದುವೆ ಮನೆಗೆ ಬಂದ್ವಿ ಆಲ್ರೆಡಿ. ಇವಾಗ ಒಂದು 6:30 ಆಗಿದೆ ಸಂಜೆ. ಮದುವೆ ಮನೆಗೆ ಬಂದ್ವಿ. ಇನ್ನೂ ಬರೋರೆಲ್ಲ ಬರ್ತಾನೆ ಇದ್ದರು. ರಿಸೆಪ್ಷನ್ ಇತ್ತು ನೈಟು, ಬೆಳಿಗ್ಗೆ ಮುಹೂರ್ತ ಇದೆ. ಮತ್ತು ನೈಟ್ ವಾಪಸ್ ಹೋಗಬೇಕು. ಊಟ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಟೀ ಕಾಫಿ ಚುರುಮುರಿ ಕೂಡ ರೆಡಿ ಇತ್ತು ಅಲ್ಲಿ. ಅದೆಲ್ಲ ತಿಂದ್ಕೊಂಡು ಹಾಗೆ ಕೂತ್ಕೊಂಡಿದ್ವಿ ರಿಸೆಪ್ಷನ್ ಹಾಲಲ್ಲಿ. ಇನ್ನು ಗಂಡು ಹೆಣ್ಣು ಇನ್ನೂ ಬಂದಿಲ್ಲ, ಅಂದರೆ ಗಂಡು ಬಂದಿತ್ತು, ಹೆಣ್ಣು ಇನ್ನೂ ಬಂದಿಲ್ಲ. ಬೇರೆ ಊರಿಂದ ಬರಬೇಕಲ್ವ, ನೈಟ್ ರಿಸೆಪ್ಷನ್ ಇತ್ತು. ಸೊ ನಾವು ಗಂಡಿನ ಕಡೆಯಿಂದ ಹೋಗಿದ್ದು. ಸೊ ಅಲ್ಲೆಲ್ಲ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಅಲ್ಲೂ ಕೂಡ ಊಟ ಮಾಡ್ಕೊಂಡ್ವಿ. ನೋಡಿ ಊಟಕ್ಕೆಲ್ಲ ಕಡೆ ಕೂತಿದ್ದಾರೆ. ಬಟ್ ತುಂಬ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಅಲ್ಲಿ ಫಂಕ್ಷನಲ್ಲಿ. ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ರಿಸೆಪ್ಷನಲ್ಲಿ ಹೋಗ್ಬಿಟ್ಟು ಅಲ್ಲಿ ಗಂಡು ಹೆಣ್ಣು ಕೂರಿಸಿದ್ರು. ಸೊ ಅವರಿಗೆಲ್ಲ ಮುಯಿ ಕೊಟ್ಟು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಮನೆಗೆ ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸಂಜೆ ನಾವು ಅಲ್ಲಿಗೆ ಹೋಗಿದ್ದೆ 6:30ಗೆ. ಅಲ್ಲಿ ತುಂಬ ಹೊತ್ತಾಯಿತು. ಮನೆಗೆ ಹೋಗೋಷ್ಟೊತ್ತಿಗೆ ಸುಮಾರು 12 ಗಂಟೆ ಆಗಿತ್ತು. ಮದುವೆ ಮನೆ ಊಟ ಅಂದರೆ ವೆರೈಟಿ ಇನ್ನೇನು ಮಾಡಿಸಿರ್ತಾರೆ ಅಲ್ವಾ. ಸೊ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫುಲ್ಲು ತಲೆಯೆಲ್ಲ ಕೆದ್ರುಬಿಟ್ಟಿದೆ. ಆ ಗಾಳಿಗೆ ಬಂದಿದ್ದಕ್ಕೂ ಅದಕ್ಕೂ ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದೆ. ಇಷ್ಟೇ, ಸಿಂಪಲ್ ಲುಕ್ ಅಷ್ಟೇ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.